ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನು ನೋಡಲಿಕ್ಕೆ ಬೆಂಗಳೂರಿನ ವಿವಿಧ ಭಾಗದಿಂದ ಜನರು ಕೂಡ ಈಗ ಬಂದಿರುವಂಥದ್ದು. ಚಾಲುಕ್ಯ ಸರ್ಕಲ್ ಬಳಿ ಅನೇಕ ಜನ ಬಂದು ಸೇರಿರುವಂಥದ್ದು. ನಮ್ಮ ಜೊತೆಗೆ ಮಾಜಿ DCM ಅಶ್ವಥ್ ನಾರಾಯಣ ಅವರು ಕೂಡ ಇದ್ದಾರೆ. ಅವರು ಕೂಡ ಇಲ್ಲಿ ಜನಸಾಮಾನ್ಯರಂತೆ ನಿಂತು ನೋಡುವಂಥ ಒಂದಷ್ಟು ಬಂದಂಥ ಜನರ ಜೊತೆಗೆ ಬೆರೆತು ನೋಡುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ತೆ ಸರ್. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಬರ್ತಾ ಇರುವಂಥದ್ದು, ತಾವು ಕೂಡ ಜನರ ಮಧ್ಯೆ ನಿಂತು ನೋಡಲಿಕ್ಕೆ ನಿಂತಿದ್ದೀರಿ, ತಮಗೇನು ಅನಿಸುತ್ತೆ? ನಿಜಕ್ಕೂ ನಮ್ಮೆಲ್ಲರ ಸೌಭಾಗ್ಯ ಅಂತ ಧೀಮಂತ ನಾಯಕ, ಜನನಾಯಕ ನಮ್ಮ ಬೆಂಗಳೂರಿಗೆ ಬರ್ತಿರೋವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ. ಅವರಿಗೆ ಆಧಾರದ ಸುಸ್ವಾಗತ ಕೋರಲಿಕ್ಕೆ ನಾವೆಲ್ಲ ಸಮಸ್ತ ನಾಗರಿಕರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಪ್ರೀತಿಸ್ತಾರೆ. ಪಕ್ಷಾತೀತವಾಗಿ ಎಲ್ಲರಿಗೂ ನರೇಂದ್ರ ಮೋದಿ ಅಂದರೆ ಭಾಳ ಅಚ್ಚುಮೆಚ್ಚು. ಹಾಗಾಗಿ ಇವತ್ತು ನಮಗೆ ವಿಶೇಷವಾಗಿ ಏನು ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಯೆಲ್ಲೋ ಲೈನನ್ನು ಉದ್ಘಾಟನೆ ಆಗ್ತಿರೋದು ಮತ್ತು ಮೆಟ್ರೋ 3ನೇ ಫೇಸಿನ ಶಂಕುಸ್ಥಾಪನೆ ಆಗ್ತಿರೋಂಥದ್ದು, ಇದು ಎಲ್ಲ ಒಳ್ಳೆಯ ಬೆಳವಣಿಗೆ ನಮಗೆ. ಯಾಕೆಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಭಾಳ ಮುಖ್ಯವಾಗಿದೆ. ಮತ್ತು ಒಂದೇ ಭಾರತ್, ಬೆಂಗಳೂರು ಬೆಳಗಾವಿ ಏನೊಂದು ವಿಧಾನಸೌಧ ಮತ್ತು ಸುವರ್ಣಸೌಧ ಎರಡು ಒಂದಾಗಿ ಮತ್ತು ನಮ್ಮ ಗಡಿ ಭಾಗ ಆಗಿರೋಂಥ ಬೆಳಗಾವಿ ಜೊತೆ ಹತ್ತಿರವಾಗಿ ಒಂದೇ ಭಾರತಿನ ಮೂಲಕ ಒಂದು ಉತ್ತಮವಾಗಿ ಒಂದು ಸುಖಕರವಾಗಿ ಪ್ರಯಾಣವನ್ನು ಮಾಡಿ ಅಲ್ಲಿ ತಲುಪಲಿಕ್ಕೆ ಒಂದು ಒಳ್ಳೆಯ ಟ್ರೈನನ್ನು, ಒಂದೇ ಭಾರತ್ ಟ್ರೈನನ್ನು ಉದ್ಘಾಟನೆ ಆಗ್ತಿರುವಂಥದ್ದು ಇವೆಲ್ಲವೂ ಭಾಳ ಒಳ್ಳೆಯ ಬೆಳವಣಿಗೆ ಅಂತಲೂ ಮತ್ತು ಭಾಳ ಸಂತೋಷದಿಂದ ಆಧಾರದ ಸ್ವಾಗತವನ್ನು ಕೋರಿ ಎಲ್ಲರ ಜೊತೆ ಕೋರೋದೇ ಚೆನ್ನಾಗಿರುತ್ತೆ. ಸರ್, ಈ ಎರಡೂ ಕಾರ್ಯಗಳು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ನಡೀತಾ ಇದೆ. ಇದು ಸಹಜವಾಗಿ ಪ್ರೋಟೋಕಾಲ್ ಒಂದು ಕಡೆಗೆ, ಆದರೆ ರಾಜಕೀಯವು ಕೂಡ ಒಂದಷ್ಟು ಎಲ್ಲೋ ಒಂದು ಕಡೆ ಮಿಶ್ರಿತ ಆಗ್ತಾ ಇದೆಯಲ್ಲ ಸರ್? ಅದು ಕೆಲವ್ರಿಗೆ ಅವ್ರ ಮೇಲೆ ಅವ್ರಿಗೆ ಆತ್ಮವಿಶ್ವಾಸ ಇರಲ್ಲ. ಯಾಕೆಂದರೆ ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೂ ಆತ್ಮವಿಶ್ವಾಸ ಬರಬೇಕು. ಹಾಗಾಗಿ ಅವ್ರಿಗೆ ಯಾವಾಗಲೂ ಮನಸ್ಸು ಉಳಿ ಇವತ್ತೇನೇನು ಧರ್ಮಕ್ಕೆ ಮಾಡ್ತಿದ್ದಾರೆ, ಇವತ್ತೇನು ರಾಜ್ಯ ಸರ್ಕಾರದ ಒಂದು ಕರ್ತವ್ಯ, ಆ ಕರ್ತವ್ಯ ಮತ್ತು ಕೇಂದ್ರ ಸರ್ಕಾರ ಕರ್ತವ್ಯ ಪಾಲನೆ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಅವ್ರಿಗೇನೋ ಒಂಥರ ಅವ್ರಿಗೆ ವಿಶ್ವಾಸ ಇಲ್ಲ, ಆತ್ಮವಿಶ್ವಾಸ ಇಲ್ಲ. ಹಾಗಾಗಿ ಈ ರೀತಿ ಒಂದು ಪ್ರಧಾನಮಂತ್ರಿ ಬರೋದೇ ನಮ್ಮ ಸೌಭಾಗ್ಯ. ಯಾವುದೇ ಇರಲಿ ಪಕ್ಷ, ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಲಿ, ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಬರ್ತಿರೋದು ಒಂದು ಸಂಬಂಧ ಮತ್ತು ಸಂಪರ್ಕ. ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿರಬೇಕಾದ್ರೆ ಈ ರೀತಿ ಪ್ರಧಾನಮಂತ್ರಿ ಬಂದಾಗ ಈ ಒಂದು ಅಸಹಕಾರದ ಮನೋಭಾವನೆಗಳು, ಒಂದು ರೀತಿ ಈ ಎಲ್ಲೋ ಒಂದು ಕಡೆ ಏನೋ ನಮಗೆ ಮಾನ್ಯತೆ ಸಿಗಲ್ಲ ಅನ್ನೋಂಥ ಈ ಆತಂಕ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಕಾಡ್ತಿದೆ, ಇಂಥ ಎಲ್ಲ ಆತಂಕದಿಂದ ಆಚೆ ಬನ್ನಿ. ಜನ ಯಾರೇ ಒಳ್ಳೆ ಕೆಲಸ ಮಾಡಿದ್ರು ನಿಮ್ಗೆ ಎಲ್ಲರಿಗೂ ಮೆಚ್ಚುಗೆಯನ್ನು ವ್ಯಕ್ತಪಡ್ತಾರೆ. ಹೇಗೆ ನರೇಂದ್ರ ಮೋದಿಯವ್ರನ್ನ ಅಭಿವೃದ್ಧಿಯ ಸರದಾರ, ಜನಪರ ನಾಯಕ, ಜನನಾಯಕ ಅಂತ ಯಾಕೆ ಕರೀತಾರೆ, ಆ ರೀತಿ ಅವ್ರ ಗೌರವ ವಿಶ್ವಾಸಗಳನ್ನು ಗಳಿಸ್ಕೊಂಡಿದ್ದಾರೆ. ನೀವು ಆ ರೀತಿ ನಿಮಗೂ ಅಧಿಕಾರ ಕೊಟ್ಟವ್ರೆ, ದೊಡ್ಡ ಬಹುಮತ ಕೊಟ್ಟವ್ರೆ, ನೀವು ಯಾಕೆ ಆ ರೀತಿ ಮಾಡ್ತಿಲ್ಲ? ಬೆಳಗ್ಗೆ ಎದ್ದರೆ ಬರೀ ಯಾರು ಜೇಬಿಂದ ತೆಗೋಣ, ಎಲ್ಲಿ ತಿನ್ನೋಣ, ಹೋಗೋಣ ಅನ್ನೋಂಥ ಈ ಒಂದು ಮನಸ್ಥಿತಿಯಲ್ಲಿ ಇರಬೇಕಾದ್ರೆ, ಬರೀ ಭ್ರಷ್ಟಾಚಾರದಲ್ಲೇ ತುಂಬಿ ಕಾಂಗ್ರೆಸ್ ತುಳುಗಿರ್ಬೇಕಾದ್ರೆ ಹೇಗೆ ನೀವು ಒಳ್ಳೆಯದನ್ನು ಬಯಸ್ಬೋದು ಅವರಿಂದ? ಸಿಗಂದೂರು ಬ್ರಿಡ್ಜ್ ಉದ್ಘಾಟನೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಟೀಕೆ ಮಾಡಿದರು. ಇವತ್ತು ಎಲ್ಲ ಕಾರ್ಯಕ್ರಮದಲ್ಲೂ ಪ್ರೋಟೋಕಾಲ್ ಪ್ರಕಾರ ಎಲ್ಲಾದರೂ CM ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾ ಇದ್ದಾರೆ, DCM ಅವರು ಭಾಗಿಯಾಗ್ತಾ ಇದ್ದಾರೆ, ಪ್ರೋಟೋಕಾಲ್ ಪಾಲನೆ ಆಗ್ತಾ ಇದೆ ಸರ್? ಖಂಡಿತ. ಈಗ ಎಲ್ಲರೂ ವಿಶ್ವಾಸದಲ್ಲಿ, ಈಗ ಅವರೇ ಹೇಳಿದ್ರು ರಾಜ್ಯ ಸರ್ಕಾರ ನಾವೇ ಆಹ್ವಾನವನ್ನು ಕೊಟ್ಟಿದ್ದೀವಿ. ಯಾಕೆಂದರೆ ಇಲ್ಲಿ ಮೆಟ್ರೋ ಇಲ್ಲಿ ನಿರ್ವಹಣೆ ಮಾಡ್ತಿರೋಂಥದ್ದು ರಾಜ್ಯ ಸರ್ಕಾರನೇ. ಹಾಗಾಗಿ ಸಹಭಾಗಿತ್ವದಲ್ಲಿ ನಡೆದ್ರು ಎಲ್ಲರೂ ಒಟ್ಟಾರೆ ರೈಲ್ವೆ ಇಲಾಖೆ, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಇಲಾಖೆಗಳು ಸೇರಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಸೇರುತ್ತೆ, ರೈಲ್ವೆ ಮಿನಿಸ್ಟ್ರು ಸೇರ್ತಾರೆ, ಒಟ್ಟು ರಾಜ್ಯ ಸರ್ಕಾರ ಎಲ್ಲರೂ ಒಟ್ಟುಗೂಡಿ ಆಗುವಂಥ ಕೆಲಸ. ಹಾಗಾಗಿ ಇವತ್ತು ಭಾಳ ದಿನದ ನಿರೀಕ್ಷೆ, ಯೆಲ್ಲೋ ಲೈನ್ ಉದ್ಘಾಟನೆ ಆಗಬೇಕಾಗಿತ್ತು, ಆಗ್ತಿದೆ ಸರ್. ಇವತ್ತು ಸಾಂವಿಧಾನಿಕ ಹುದ್ದೆಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದ್ದರು. ಅವರ ಕಾರ್ಯಕ್ರಮಕ್ಕೆ ಆವಾಗ ಆಹ್ವಾನನೇ ಇರಲಿಲ್ಲ ಅನ್ನೋಂಥ ಮಾಹಿತಿ, ಅದರ ಜೊತೆಗೆ ಕೊನೆಯ ಹಂತದಲ್ಲಿ ಅವರಿಗೆ ಆಹ್ವಾನ ಮಾಡಲಾಗಿದೆ ಅನ್ನೋಂಥದ್ದು ಈಗ ಅಪ್ಡೇಟ್ ಆಗಿದೆ ಸರ್. ನೋಡಿ, ಇದೇ ರೀತಿ ಒಂದು ಶಾಡೋ CM ಅಂತ ಕರೀತಾರೆ ಪ್ರತಿಪಕ್ಷದ ನಾಯಕನ, ಅವ್ರನ್ನ ಕರೀದೆ ಈ ರೀತಿ ಅಗೌರವವಾಗಿ ನಡೆಸ್ಕೊಳ್ಳುವಂಥದ್ದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇವತ್ತು ಪ್ರತಿಪಕ್ಷದ ನಾಯಕರನ್ನು ಕರೆದು ಇದೆಲ್ಲ ಇದು ರಾಜ್ಯ ಸರ್ಕಾರ ಎಲ್ಲಿದೆ ಗಮನ ಅಂತ ನೋಡಿ. ಯಾವ ರೀತಿ ತೇಜೋವಧೆ ಮಾಡೋದು, ಅಗೌರವ ಸೂಚಿಸುವಂಥದ್ದು,
ಪ್ರತಿಪಕ್ಷದ ನಾಯಕರಿಗೆ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಂಥ ಕೆಲಸ, ಅವ್ರಿಗೆ ಅತಿಥಿಯಾಗಿ ಅಥವಾ ಮುಖ್ಯ ಅತಿಥಿಯಾಗಿ ಕರೆಯುವಂಥದ್ದು ರಾಜ್ಯ ಸರ್ಕಾರದ ಒಂದು ಜವಾಬ್ದಾರಿಯಾಗಿರುತ್ತೆ. ಇಲ್ಲೆಲ್ಲ ಒಂದು ಕಡೆ ಲೋಪವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿರೋದನ್ನು ನಿಜಕ್ಕೂ ಖಂಡಿಸ್ತೀವಿ. ಆದರೂ ಅದನ್ನು ಕಡೆ ನಿಮಿಷದಲ್ಲಿ ಸರಿ ಮಾಡಿಕೊಂಡಿದ್ದಾರೆ. ಆಯಿತು, ಒಳ್ಳೆಯದು. ಅಲ್ಲ, ಈ ಲೋಪ ಸರ್ಕಾರದಿಂದ ಆಗಿದೆಯಾ ಅಥವಾ BJP ಒಳಗಡೆ ಇರುವಂತಹ ಒಂದಷ್ಟು ಭಿನ್ನಗಳಿಂದ ಆಗಿದೆ ಸರ್? ನಾವೇನು ಸರ್ಕಾರನಾ? ಇದನ್ನು ಎಲ್ಲೋ ಹೇಳ್ತಾರಲ್ಲ, ಎಲ್ಲೋ ನೋವಾದರೆ ಯಾರಿಗೋ ಇದಾದರೆ ಯಾರಿಗೋ ಬರ ಎಳಿತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಈ ಕತೆ. ನಮ್ಮಲ್ಲೇ ಒಗ್ಗಟ್ಟಿಗೆ ಏನೂ ಕೊರತೆ ಇಲ್ಲ. ನಾವೆಲ್ಲರೂ ಒಂದು. ಭಾರತೀಯ ಜನತಾ ಪಾರ್ಟಿನಲ್ಲಿ ಪಾರ್ಟಿ ದೊಡ್ಡದು. ಯಾರೇ ಏನೇ ನಾಯಕರಿರಲಿ ಆ ಪಾರ್ಟಿಯ ಶಿಸ್ತಿಗೆ ಬದ್ಧರಾಗಿರ್ತಾರೆ, ಆ ಪಕ್ಷಕ್ಕೆ ಬದ್ಧರಾಗಿರ್ತೀವಿ. ಇಲ್ಲೆಲ್ಲೂ ವ್ಯತ್ಯಾಸದ ಪ್ರಶ್ನೆನೇ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಮಾಡಿರೋ ತಪ್ಪಿಗೆ ಭಾರತೀಯ ಜನತಾ ಪಾರ್ಟಿ ಕಡೆ ಬೆಳೆ ತೋರಿಸ್ರೆ ಎಷ್ಟು ಮಟ್ಟಿಗೆ ನ್ಯಾಯ ಸಮ್ಮತವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ನೋಡಲಿಕ್ಕೆ ಜನಸಾಮಾನ್ಯರಂತೆ ನಾವು ಕೂಡ ನಿಂತಿದ್ದೀವಿ, ನೋಡೋಕೆ ಅತ್ಯಂತ ಉತ್ಸಾಹದಲ್ಲಿದ್ದೀವಿ ಅನ್ನುವಂಥ ಮಾತನ್ನ ಮಾಜಿ DCM ಅಶ್ವಥ್ ನಾರಾಯಣ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ನೋಡಲಿಕ್ಕೆ ಬೆಂಗಳೂರಿನ ವಿವಿಧ ಭಾಗದಿಂದ ಜನರು ಕೂಡ ಈಗ ಬಂದಿರುವಂಥದ್ದು. ಚಾಲುಕ್ಯ ಸರ್ಕಲ್ ಬಳಿ ಅನೇಕ ಜನ ಬಂದು ಸೇರಿರುವಂಥದ್ದು. ನಮ್ಮ ಜೊತೆಗೆ ಮಾಜಿ DCM ಅಶ್ವಥ್ ನಾರಾಯಣ ಅವರು ಕೂಡ ಇದ್ದಾರೆ. ಅವರು ಕೂಡ ಇಲ್ಲಿ ಜನಸಾಮಾನ್ಯರಂತೆ ನಿಂತು ನೋಡುವಂಥ ಒಂದಷ್ಟು ಬಂದಂಥ ಜನರ ಜೊತೆಗೆ ಬೆರೆತು ನೋಡುವಂಥ ಒಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ನಮಸ್ತೆ ಸರ್. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬರ್ತಾ ಇರುವಂಥದ್ದು, ತಾವು ಕೂಡ ಜನರ ಮಧ್ಯೆ ನಿಂತು ನೋಡಲಿಕ್ಕೆ ನಿಂತಿದ್ದೀರಿ, ತಮಗೇನು ಅನಿಸುತ್ತೆ? ನಿಜಕ್ಕೂ ನಮ್ಮೆಲ್ಲರ ಸೌಭಾಗ್ಯ ಅಂತ ಧೀಮಂತ ನಾಯಕ, ಜನನಾಯಕ ನಮ್ಮ ಬೆಂಗಳೂರಿಗೆ ಬರ್ತಿರೋವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ. ಅವ್ರಿಗೆ ಆಧಾರದ ಸುಸ್ವಾಗತ ಕೋರಲಿಕ್ಕೆ ನಾವೆಲ್ಲ ಸಮಸ್ತ ನಾಗರಿಕರು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಎಲ್ಲರೂ ಪ್ರೀತಿಸ್ತಾರೆ. ಪಕ್ಷಾತೀತವಾಗಿ ಎಲ್ಲರಿಗೂ ನರೇಂದ್ರ ಮೋದಿ ಅಂದರೆ ಭಾಳ ಅಚ್ಚುಮೆಚ್ಚು. ಹಾಗಾಗಿ ಇವತ್ತು ನಮಗೆ ವಿಶೇಷವಾಗಿ ಏನು ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಯೆಲ್ಲೋ ಲೈನನ್ನು ಉದ್ಘಾಟನೆ ಆಗ್ತಿರೋದು, ಮತ್ತು ಮೆಟ್ರೋ 3ನೇ ಫೇಸಿನ ಶಂಕುಸ್ಥಾಪನೆ ಆಗ್ತಿರೋಂಥದ್ದು, ಇದು ಒಳ್ಳೆಯ ಬೆಳವಣಿಗೆ ನಮಗೆ. ಯಾಕೆಂದರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಭಾಳ ಮುಖ್ಯವಾಗಿದೆ. ಮತ್ತು ಒಂದೇ ಭಾರತ್, ಬೆಂಗಳೂರು ಬೆಳಗಾವಿ ಏನೊಂದು ವಿಧಾನಸೌಧ ಮತ್ತು ಸುವರ್ಣಸೌಧ ಎರಡು ಒಂದಾಗಿ, ಮತ್ತು ನಮ್ಮ ಗಡಿ ಭಾಗ ಆಗಿರೋಂಥ ಬೆಳಗಾವಿ ಜೊತೆ ಹತ್ತಿರವಾಗಿ ಒಂದೇ ಭಾರತಿನ ಮೂಲಕ ಒಂದು ಉತ್ತಮವಾಗಿ ಒಂದು ಸುಖಕರವಾಗಿ ಪ್ರಯಾಣವನ್ನು ಮಾಡಿ ಅಲ್ಲಿ ತಲುಪಲಿಕ್ಕೆ ಒಂದು ಒಳ್ಳೆಯ ಟ್ರೈನನ್ನು, ಒಂದೇ ಭಾರತ್ ಟ್ರೈನನ್ನು ಉದ್ಘಾಟನೆ ಆಗ್ತಿರುವಂಥದ್ದು, ಇವೆಲ್ಲವೂ ಭಾಳ ಒಳ್ಳೆಯ ಬೆಳವಣಿಗೆ ಅಂತಲೂ ಮತ್ತು ಭಾಳ ಸಂತೋಷದಿಂದ ಆಧಾರದ ಸ್ವಾಗತವನ್ನು ಕೋರಿ ಎಲ್ಲರ ಜೊತೆ ಕೋರೋದೇ ಚೆನ್ನಾಗಿರುತ್ತೆ. ಸರ್, ಎರಡೂ ಕಾರ್ಯಗಳು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ನಡೀತಾ ಇದೆ. ಇದು ಸಹಜವಾಗಿ ಪ್ರೋಟೋಕಾಲ್ ಒಂದು ಕಡೆಗೆ, ಆದರೆ ರಾಜಕೀಯವು ಕೂಡ ಒಂದಷ್ಟು ಎಲ್ಲೋ ಒಂದು ಕಡೆ ಮಿಶ್ರಿತ ಆಗ್ತಾ ಇದೆಯಲ್ಲ ಸರ್? ಅದು ಕೆಲವ್ರಿಗೆ ಅವ್ರ ಮೇಲೆ ಅವ್ರಿಗೆ ಆತ್ಮವಿಶ್ವಾಸ ಇರಲ್ಲ. ಯಾಕೆಂದರೆ ನಾವು ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೂ ಆತ್ಮವಿಶ್ವಾಸ ಬೇಕು. ಹಾಗಾಗಿ ಅವ್ರಿಗೆ ಯಾವಾಗಲೂ ಮನಸ್ಸು ಉಳಿ ಇವತ್ತೇನೇನು ಧರ್ಮಕ್ಕೆ ಮಾಡ್ತಿದ್ದಾರೆ, ಇವತ್ತೇನು ರಾಜ್ಯ ಸರ್ಕಾರದ ಒಂದು ಕರ್ತವ್ಯ, ಆ ಕರ್ತವ್ಯ ಮತ್ತು ಕೇಂದ್ರ ಸರ್ಕಾರ ಕರ್ತವ್ಯ ಪಾಲನೆ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಅವ್ರಿಗೇನೋ ಒಂಥರ ಅವ್ರಿಗೆ ವಿಶ್ವಾಸ ಇಲ್ಲ, ಆತ್ಮವಿಶ್ವಾಸ ಇಲ್ಲ. ಹಾಗಾಗಿ ಈ ರೀತಿ ಒಂದು ಪ್ರಧಾನಮಂತ್ರಿ ಬರೋದೇ ನಮ್ಮ ಸೌಭಾಗ್ಯ. ಯಾವುದೇ ಇರಲಿ ಪಕ್ಷ, ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರಲಿ, ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಮಂತ್ರಿ ಬರ್ತಿರೋದು ಒಂದು ಸಂಬಂಧ ಮತ್ತು ಸಂಪರ್ಕ. ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೀವಿ. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಈ ರೀತಿ ಪ್ರಧಾನಮಂತ್ರಿ ಬಂದಾಗ ಈ ಒಂದು ಅಸಹಕಾರದ ಮನೋಭಾವನೆಗಳು, ಒಂದು ರೀತಿ ಈ ಎಲ್ಲೋ ಒಂದು ಕಡೆ ಏನೋ ನಮಗೆ ಮಾನ್ಯತೆ ಸಿಗಲ್ಲ ಅನ್ನೋಂಥ ಈ ಆತಂಕ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಕಾಡ್ತಿದೆ, ಇಂಥ ಎಲ್ಲ ಆತಂಕದಿಂದ ಆಚೆ ಬನ್ನಿ. ಜನ ಯಾರೇ ಒಳ್ಳೆ ಕೆಲಸ ಮಾಡಿದ್ರು ನಿಮ್ಗೆ ಎಲ್ಲರಿಗೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ಹೇಗೆ ನರೇಂದ್ರ ಮೋದಿಯವ್ರನ್ನ ಅಭಿವೃದ್ಧಿಯ ಸರದಾರ, ಜನಪರ ನಾಯಕ, ಜನನಾಯಕ ಅಂತ ಯಾಕೆ ಕರೀತಾರೆ, ಆ ರೀತಿ ಅವ್ರ ಗೌರವ ವಿಶ್ವಾಸಗಳನ್ನು ಗಳಿಸ್ಕೊಂಡಿದ್ದಾರೆ. ನೀವು ಆ ರೀತಿ ನಿಮಗೂ ಅಧಿಕಾರ ಕೊಟ್ಟವ್ರೆ, ದೊಡ್ಡ ಬಹುಮತ ಕೊಟ್ಟವ್ರೆ, ನೀವು ಯಾಕೆ ಆ ರೀತಿ ಮಾಡ್ತಿಲ್ಲ? ಬೆಳಗ್ಗೆ ಎದ್ದರೆ ಬರೀ ಯಾರು ಜೇಬಿಂದ ತೆಗೋಣ, ಎಲ್ಲಿ ತಿನ್ನೋಣ, ಹೋಗೋಣ ಅನ್ನೋಂಥ ಈ ಒಂದು ಮನಸ್ಥಿತಿಯಲ್ಲಿ ಇರಬೇಕಾದ್ರೆ, ಬರೀ ಭ್ರಷ್ಟಾಚಾರದಲ್ಲೇ ತುಂಬಿ ಕಾಂಗ್ರೆಸ್ ತುಳುಗಿರ್ಬೇಕಾದ್ರೆ ಹೇಗೆ ನೀವು ಒಳ್ಳೆಯದನ್ನು ಬಯಸ್ಬೋದು ಅವರಿಂದ?
ಬೆಂಗಳೂರು ಬ್ರಿಡ್ಜ್ ಉದ್ಘಾಟನೆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಾಕಷ್ಟು ಟೀಕೆ ಮಾಡಿದ್ರು. ಇವತ್ತು ಎಲ್ಲ ಕಾರ್ಯಕ್ರಮದಲ್ಲೂ ಪ್ರೋಟೋಕಾಲ್ ಪ್ರಕಾರ ಎಲ್ಲಾದರೂ CM ಸಿದ್ದರಾಮಯ್ಯ ಅವರು ಭಾಗಿಯಾಗ್ತಾ ಇದ್ದಾರೆ, DCM ಅವರು ಭಾಗಿಯಾಗ್ತಾ ಇದ್ದಾರೆ, ಪ್ರೋಟೋಕಾಲ್ ಪಾಲನೆ ಆಗ್ತಾ ಇದೆ ಸರ್. ಖಂಡಿತ ಈಗ ಎಲ್ಲರೂ ವಿಶ್ವಾಸದಲ್ಲಿ ಈಗ ಅವರೇ ಹೇಳಿದ್ರು ರಾಜ್ಯ ಸರ್ಕಾರ ನಾವೇ ಆಹ್ವಾನವನ್ನು ಕೊಟ್ಟಿದ್ದೀವಿ. ಯಾಕಂದರೆ ಇಲ್ಲಿ ಮೆಟ್ರೋ ಇಲ್ಲಿ ನಿರ್ವಹಣೆ ಮಾಡ್ತಿರೋಂಥದ್ದು ರಾಜ್ಯ ಸರ್ಕಾರನೇ. ಹಾಗಾಗಿ ಸಹಭಾಗಿತ್ವದಲ್ಲಿ ನಡೆದ್ರು ಎಲ್ಲರೂ ಒಟ್ಟಾರೆ ರೈಲ್ವೆ ಇಲಾಖೆ ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಇಲಾಖೆಗಳು ಸೇರಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಸೇರುತ್ತೆ, ರೈಲ್ವೆ ಮಿನಿಸ್ಟ್ರು ಸೇರ್ತಾರೆ, ಒಟ್ಟು ರಾಜ್ಯ ಸರ್ಕಾರ ಎಲ್ಲರೂ ಒಟ್ಟುಗೂಡಿ ಆಗುವಂಥ ಕೆಲಸ. ಹಾಗಾಗಿ ಇವತ್ತು ಭಾಳ ದಿನದ ನಿರೀಕ್ಷೆ ಎಲ್ಲೋ ಲೈನ್ ಉದ್ಘಾಟನೆ ಆಗಬೇಕಾಗಿತ್ತು, ಆಗ್ತಿದೆ. ಸರ್, ಇವತ್ತು ಸಾಂವಿಧಾನಿಕ ಹುದ್ದೆಯಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದ್ದರು. ಅವರ ಕಾರ್ಯಕ್ರಮಕ್ಕೆ ಆವಾಗ ಆಹ್ವಾನನೇ ಇರಲಿಲ್ಲ ಅನ್ನೋಂಥ ಮಾಹಿತಿ, ಅದರ ಜೊತೆಗೆ ಕೊನೆಯ ಹಂತದಲ್ಲಿ ಅವರಿಗೆ ಆಹ್ವಾನ ಮಾಡಲಾಗಿದೆ ಅನ್ನೋಂಥದ್ದು ಈಗ ಅಪ್ಡೇಟ್ ಆಗಿದೆ ಸರ್. ನೋಡಿ, ಇದೇ ರೀತಿ ಒಂದು ಶಾಡೋ CM ಅಂತ ಕರೀತಾರೆ ಪ್ರತಿಪಕ್ಷದ ನಾಯಕನ, ಅವ್ರನ್ನ ಕರೀದೆ ಈ ರೀತಿ ಅಗೌರವವಾಗಿ ನಡೆಸ್ಕೊಳ್ಳುವಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಇವತ್ತು ಪ್ರತಿಪಕ್ಷದ ನಾಯಕರನ್ನು ಕರೆದು ಇದೆಲ್ಲ ಇದು ರಾಜ್ಯ ಸರ್ಕಾರ ಎಲ್ಲಿದೆ ಗಮನ ಅಂತ ನೋಡಿ. ಯಾವ ರೀತಿ ತೇಜೋವಧೆ ಮಾಡೋದು, ಅಗೌರವ ಸೂಚಿಸುವಂಥದ್ದು, ಪ್ರತಿಪಕ್ಷದ ನಾಯಕರಿಗೆ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಂಥ ಕೆಲಸ, ಅವ್ರಿಗೆ ಅತಿಥಿಯಾಗಿ ಅಥವಾ ಮುಖ್ಯ ಅತಿಥಿಯಾಗಿ ಕರೆಯುವಂಥದ್ದು ರಾಜ್ಯ ಸರ್ಕಾರದ ಒಂದು ಜವಾಬ್ದಾರಿಯಾಗಿರುತ್ತೆ. ಇಲ್ಲೆಲ್ಲ ಒಂದು ಕಡೆ ಲೋಪವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿರೋದನ್ನು ನಿಜಕ್ಕೂ ಖಂಡಿಸ್ತೀವಿ. ಆದರೂ ಅದನ್ನು ಕಡೆ ನಿಮಿಷದಲ್ಲಿ ಸರಿ ಮಾಡಿಕೊಂಡಿದ್ದಾರೆ, ಆಯಿತು, ಒಳ್ಳೆಯದು. ಅಲ್ಲ, ಈ ಲೋಪ ಸರ್ಕಾರದಿಂದ ಆಗಿದೆಯಾ ಅಥವಾ BJP ಒಳಗಡೆ ಇರುವಂತಹ ಒಂದಷ್ಟು ಭಿನ್ನಗಳಿಂದ ಆಗಿದೆ ಸರ್? ನಾವೇನು ಸರ್ಕಾರನಾ? ಇದನ್ನು ಎಲ್ಲೋ ಹೇಳ್ತಾರಲ್ಲ, ಎಲ್ಲೋ ನೋವಾದರೆ ಯಾರಿಗೋ ಇದಾದರೆ ಯಾರಿಗೋ ಬರ ಎಳಿತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಈ ಕತೆ. ನಮ್ಮಲ್ಲೇ ಒಗ್ಗಟ್ಟಿಗೆ ಏನೂ ಕೊರತೆ ಇಲ್ಲ, ನಾವೆಲ್ಲರೂ ಒಂದು. ಭಾರತೀಯ ಜನತಾ ಪಾರ್ಟಿನಲ್ಲಿ ಪಾರ್ಟಿ ದೊಡ್ಡದು, ಯಾರೇ ಏನೇ ನಾಯಕರಿರಲಿ ಆ ಪಾರ್ಟಿಯ ಶಿಸ್ತಿಗೆ ಬದ್ಧರಾಗಿರ್ತಾರೆ, ಆ ಪಕ್ಷಕ್ಕೆ ಬದ್ಧರಾಗಿರ್ತೀವಿ. ಇಲ್ಲೆಲ್ಲೂ ವ್ಯತ್ಯಾಸದ ಪ್ರಶ್ನೆನೇ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಮಾಡಿರೋ ತಪ್ಪಿಗೆ ಭಾರತೀಯ ಜನತಾ ಪಾರ್ಟಿ ಕಡೆ ಬೆಲ್ ತೋರಿಸ್ರೆ ಎಷ್ಟು ಮಟ್ಟಿಗೆ ನ್ಯಾಯ ಸಮ್ಮತವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ನೋಡಲಿಕ್ಕೆ ಜನಸಾಮಾನ್ಯರಂತೆ ನಾವು ಕೂಡ ನಿಂತಿದ್ದೀವಿ, ನೋಡೋಕೆ ಅತ್ಯಂತ ಉತ್ಸಾಹದಲ್ಲಿದ್ದೀವಿ ಅನ್ನೋಂಥ ಮಾತನ್ನು ಮಾಜಿ DCM ಅಶ್ವಥ್ ನಾರಾಯಣ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.